ನಾವು ಕಷ್ಟದಲ್ಲಿರೋರಿಗೆ ದಯೆ ತೋರಿಸಿದ್ರೆ ದೇವರು ನಮಗೆ ದಯೆ ತೋರಿಸ್ತಾನಂತೆ. ಇದು ಒಂದು ರೀತಿ ಆದರೆ, ನಾವು ಅವರಿಗೆ ಸಹಾಯ ಮಾಡದೇ ಇದ್ರೂ ಸಹ ದೇವರು ಯಾವುದೋ ಒಂದು ರೂಪದಲ್ಲಿ ಬಂದು ಅವರಿಗೆ ಸಹಾಯ ಮಾಡೇ ಮಾಡ್ತಾನಂತೆ. ಇದಕ್ಕೊಂದು ನಿದರ್ಶನ ಇಲ್ಲಿದೆ. ಒಂದು ಊರಿನಲ್ಲಿ ಒಂದು ಬಡ ಕುಟುಂಬ, ಒಬ್ಬಳು ವಿಧವೆ ಕೂಲಿ ಕೆಲಸವನ್ನು ಮಾಡಿ ತನ್ನ 2 ಮಕ್ಕಳನ್ನ ಸಾಕ್ತಾ ಇದ್ಲು. ಕೂಲಿ ಕೆಲಸ ಸಿಕ್ಕರೆ ಅಂದಿನ ಊಟ, ಇಲ್ಲ ಅಂತಂದ್ರೆ ಉಪವಾಸನೇ ಇರಬೇಕಾಗಿತ್ತು. ಅಂತಹ ಸಮಯದಲ್ಲಿ ಆಕೆ ಹತ್ತಿರದ ದಿನಸಿ ಅಂಗಡಿಯಿಂದ ಸಾಮಗ್ರಿಗಳನ್ನ ಸಾಲವಾಗಿ ತಂದು ಮಕ್ಕಳಿಗೆ ಊಟ ಮಾಡಿಸ್ತಾ ಇದ್ಲಂತೆ. ಒಂದು ಸಲ ಮಳೆಗಾಲ, ವಾರಗಂಟಲೆ ಆಕೆಗೆ ಕೆಲಸನೇ ಇಲ್ಲ. ಆಗ ಮಕ್ಕಳು ಹಸಿವಿಂದ ನಳೋದಕ್ಕೆ ಶುರು ಮಾಡಿದ್ರು. ಆಗ ಆಕೆ ಆ ದಿನಸಿ ಅಂಗಡಿ ಹತ್ರ ಹೋಗಿ ಸಾಲವನ್ನ ಕೇಳ್ತಾಳೆ. ಆಗ ಆತ ಆಕೆ ಮೇಲೆ ಗದರ್ ಬಿಡ್ತಾನೆ, ನೀನು ಮುಂಚಿನ ಬಾಕಿಯನ್ನೇ ತೀರ್ಸಿಲ್ಲ, ನಾನು ಹೇಗೆ ನಿನಗೆ ಸಾಲ ಕೊಡ್ಲಿ ಅಂತ ಹೇಳಿ. ಆಗ ಆಕೆ ಅಂಗಲಾಚಿ ಬೇಡ್ತಾಳೆ, ನನ್ನ ಮಕ್ಕಳು ಹಸಿವಿಂದ ನಾಳ್ತಾ ಇದ್ದಾರೆ, ಸ್ವಲ್ಪ ರಾಗಿ ಹಿಟ್ಟನ್ನಾದ್ರೂ ಕೊಡಿ, ನಾನು ಸಾಯೋದಕ್ಕಿಂತ ಮುಂಚೆ ನಿಮ್ಮ ಸಾಲವನ್ನ ತೀರ್ಸೇ ಸಾಯ್ತೀನಿ. ಇಲ್ಲ ಅಂತಂದ್ರೆ ದೇವರದೇ ನಿಮ್ಮ ಮೇಲಿದೆ, ದೇವರು ನಿಮ್ಗೆ ಖಂಡಿತ ಒಳ್ಳೇದು ಮಾಡುತ್ತಾನೆ, ಸ್ವಲ್ಪ ರಾಗಿ ಹಿಟ್ಟನ್ನು ಕೊಡಿ ಅಂತಾಳೆ. ಆಗ ಆತನಿಗೆ ಕೋಪ ಬಂದು ಒಂದು ಚೀಟಿಯ ಮೇಲೆ ದೇವರ ದಯೆ ಅಂತ ಬರೆದು ಆಕೆ ಕೈಗೆ ಕೊಟ್ಟು ಹೇಳ್ತಾನೆ, ಇದನ್ನ ಒಳಗಡೆ ತೆಗೆದುಕೊಂಡು ಹೋಗು, ಇದರ ತೂಕದಷ್ಟು ರಾಗಿ ಹಿಟ್ಟನ್ನು ತೆಗೆದುಕೊಂಡು ಹೋಗು ಅಂತ ಹೇಳ್ತಾನೆ. ಆಕೆ ಒಳಗೆ ಹೋಗಿ 2 ನಿಮಿಷದಲ್ಲಿ ಚೀಲದ ತುಂಬ ರಾಗಿ ಹಿಟ್ಟನ್ನು ತೆಗೆದುಕೊಂಡು ಹೋಗ್ತಾಳೆ. ಆತನಿಗೆ ಆಶ್ಚರ್ಯ ಆಗುತ್ತೆ. ಒಳಗಡೆ ಹೋಗಿ ಕೆಲಸದ ಹುಡುಗನ ಮೇಲೆ ಗದರ್ತಾನೆ, ನೀನು ಚೀಲದ ತುಂಬ ರಾಗಿ ಹಿಟ್ಟನ್ನು ಆಕೆಗೆ ಹೇಗೆ ಕೊಟ್ಟೆ ಅಂತ. ಆಗ ಆತ ಹೇಳ್ತಾನೆ, ನೋಡಿ ಸ್ವಾಮಿ, ಆಕೆ ಒಂದು ಚೀಟಿಯನ್ನು ತಂದು ನನ್ನ ಕೈಯಲ್ಲಿ ಕೊಟ್ಟು ಹೇಳಿದ್ಲು, ಯಜಮಾನರು ಇದರ ತೂಕದಷ್ಟು ರಾಗಿ ಹಿಟ್ಟನ್ನು ಕೊಡಿ ಎಂದಿದ್ದಾರೆ ಅಂತ ಹೇಳಿ. ಆಗ ನಾನು ಆ ಚೀಟಿಯನ್ನು ತೂಕದ ಪಟ್ಟಿಯ ಮೇಲೆ ಇಟ್ಟೆ, ಅದು ಫ್ಯಾನಿನ ಗಾಳಿಗೆ ಹಾರೋದಕ್ಕೆ ಶುರು ಮಾಡ್ತು. ಅದು ಹಾರಬಾರ್ದು ಅಂತ ಹೇಳಿ ನಾನು ಅದರ ಮೇಲೆ ಒಂದು ಕಲ್ಲನ್ನು ಇಟ್ಟೆ, ಅದರ ತೂಕದಷ್ಟು ಆಕೆಗೆ ರಾಗಿ ಹಿಟ್ಟನ್ನು ಕೊಟ್ಟೆ ಅಂತ ಹೇಳ್ಬಿಡ್ತಾನೆ. ಆಗ ಆ ಯಜಮಾನನಿಗೆ ಏನು ಹೇಳಬೇಕು ಅಂತ ಗೊತ್ತಾಗದೆ ಹಾಗೆ ನಿಂತ್ಕೊಂಡ್ಬಿಟ್ಟ. ಆದರೆ ಆಕೆ ಹೇಳಿದಂತಹ ದೇವರ ದಯೆ ಎನ್ನುವಂತಹ ಮಾತು ಆತನಿಗೆ ನೆನಪಿಗೆ ಬಂತು. ಅದಕ್ಕೆ ಅಲ್ವಾ ನಮ್ಮ ಹಿರಿಯರೇ ಹೇಳಿದ್ದು, ಹುಟ್ಟಿದ ದೇವರು ಯಾವತ್ತಿಗೂ ಹುಲ್ಲು ಮೇಯಿಸೋದಿಲ್ಲ ಅಂತ.